ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬರೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆದಂತಹ ಕೇಸ್ ಅಂದ್ರೆ ಧರ್ಮಸ್ಥಳದ ಬುರುಡೆ ಕೇಸ್. ಪ್ರಮುಖವಾಗಿ ಈ ಕೇಸ್ ಮತ್ತೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಬೇರೆ ರೀತಿಯ ಆಯಾಮದಲ್ಲಿ ಹೊಸದೊಂದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ ಇಡೀ ಪ್ರಕರಣ. ಏನದು ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮತ್ತೆ ಮುನ್ನೆಲೆಗೆ ಬಂದಿದೆ ಧರ್ಮಸ್ಥಳದ ಬುರುಡೆ ಕೇಸ್. ಬುರುಡೆ ಗ್ಯಾಂಗ್ ವಿರುದ್ಧವೇ ಚಿನ್ನಯ್ಯ ತಿರುಗಿ ಬಿದ್ದಿದ್ದಾರಂತೆ. ಬುರುಡೆ ಗ್ಯಾಂಗ್ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಚಿನ್ನಯ್ಯ. ಗಿರೀಶ್ ಮಠನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ವಿಠಲ್ ಗೌಡ, ಜಯಂತ್ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಕೋರಿ ಚಿನ್ನಯ್ಯ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಎಸ್ಐಟಿಯಿಂದ ಷಡ್ಯಂತ್ರ ಮಾಡಿದವರ ರಕ್ಷಣೆ ಅಂತ ಅರ್ಜಿಯಲ್ಲಿ ಪ್ರಮುಖವಾಗಿ ಚಿನ್ನಯ್ಯ ಉಲ್ಲೇಖ ಮಾಡಿದ್ದಾರೆ. ಷಡ್ಯಂತ್ರ ನಡೆಸಿದವರನ್ನ ಬಿಟ್ಟು ನನ್ನ ಮಾತ್ರ ಜೈಲಲ್ಲಿ ಇಡಲಾಗಿದೆ. ನಿಜವಾದ ಸಂಚುಕೋರರ ವಿರುದ್ಧ ಎಸ್ಐಟಿ ಕ್ರಮ ಕೈಗೊಂಡಿಲ್ಲ. ಷಡ್ಯಂತ್ರ ಮಾಡಿದವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಚಿನ್ನಯ್ಯ ಈ ವಿಚಾರಗಳನ್ನ ಇಟ್ಕೊಂಡು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಅಲ್ಲಿಗೆ ಇಡೀ ಪ್ರಕರಣದ ಹುನ್ನಾರ ನಡೆಸಿದ್ದು ಅಥವಾ ಗೇಮ್ ಪ್ಲಾನ್ ಶುರುವಾಗಿದೆ ಇವರುಗಳಿಂದ. ಪ್ರಮುಖವಾಗಿ ಗಿರೀಶ್ ಮಠನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ವಿಠಲ್ ಗೌಡ, ಜಯಂತ್ ಇವ್ರು ಯಾರ ವಿರುದ್ಧ ಕೂಡ ಕ್ರಮ ಆಗಿಲ್ಲ. ಬದಲಾಗಿ ಇವರ ಸೂತ್ರಕ್ಕೆ ನಾನು ಆಟ ಆಡ್ದಂಗೆ ನನ್ನನ್ನ ಈಗ ಜೈಲಲ್ಲಿ ಇಟ್ಟಿದ್ದಾರೆ, ದಯವಿಟ್ಟು ಇವರುಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಿ ಅಂತ ಚಿನ್ನಯ್ಯ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಹಾಗಾಗಿ ಇಡೀ ಪ್ರಕರಣ ಮತ್ತೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಹಾಗಾದ್ರೆ ಚಿನ್ನಯ್ಯ ಅರ್ಜಿಯಲ್ಲಿ ಪ್ರಮುಖವಾಗಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಎಸ್ಐಟಿ ಸಲ್ಲಿಕೆ ಮಾಡಿರುವ ವರದಿಯಲ್ಲಿ ಷಡ್ಯಂತ್ರದ ಸಂಪೂರ್ಣ ಮಾಹಿತಿ ಇದೆ. ಆದ್ರೂ ಕೂಡ ಎಸ್ಐಟಿ ಷಡ್ಯಂತ್ರ ನಡೆಸಿದವರ ವಿರುದ್ಧ ಈ ಕ್ಷಣಕ್ಕೂ ಕ್ರಮ ಕೈಗೊಂಡಿಲ್ಲ. ಷಡ್ಯಂತ್ರಗಾರರು ಬೆದರಿಕೆ ಹಾಕಿದ್ದನ್ನ ತನಿಖಾಧಿಕಾರಿ ಮುಂದೆ ಹೇಳಿದ್ರೂ ಕೂಡ ಅದನ್ನ ಪರಿಗಣಿಸಿಲ್ಲ. ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಇತರೆ 5 ಆರೋಪಿಗಳ ಬಗ್ಗೆ ಉಲ್ಲೇಖ ಕೂಡ ಆಗಿದೆ. ಆದ್ರೂ ಆ 5 ಆರೋಪಿಗಳ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. 2025 ಡಿಸೆಂಬರ್ 18ರಂದು ಷಡ್ಯಂತ್ರ ಮಾಡಿದವರ ವಿರುದ್ಧ ಚಿನ್ನಯ್ಯ ದೂರು ಕೊಟ್ಟಿರ್ತಾರೆ. ದೂರು ಕೊಟ್ಟಿದ್ದೀನಿ, ತನಿಖೆ ವೇಳೆ ಅವರ ಹೆಸರುಗಳನ್ನ ಹೇಳಿದ್ದೀನಿ. ಎಸ್ಐಟಿ ಷಡ್ಯಂತ್ರದ ಬಗ್ಗೆ ಆ ವರದಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ರು ಕೂಡ ಯಾಕೆ ಕ್ರಮ ಆಗಿಲ್ಲ ಅನ್ನೋದನ್ನ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ.